ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. K34 ಆಫ್ ರೋಡ್ ಚಾಲೆಂಜ್ ಸಂಸ್ಥೆಯು ಬಳ್ಳಾರಿಯಲ್ಲಿ ಮೊಟ್ಟಮೊದಲನೇ ಬಾರಿಗೆ 4 ಚಕ್ರ ವಾಹನಗಳ ಸಾಹಸ ಕ್ರೀಡೆಯನ್ನ ಏರ್ಪಡಿಸಿದೆ. ಈ ಸ್ಪರ್ಧೆಯು ಬಳ್ಳಾರಿ ತಾಲೂಕಿನ ಜಾನಕುಂಟೆ ಪ್ರದೇಶದಲ್ಲಿ ಇದೇ ನವೆಂಬರ್ 28, 29 ಮತ್ತು 30ರಂದು ಆಯೋಜಿಸಲಾಗಿದೆ. ಒಟ್ಟು 4 ವಿಭಾಗಗಳಲ್ಲಿ ಮಾಡಿಫೈಡ್ ಪೆಟ್ರೋಲ್ ಡೀಸೆಲ್ ವಾಹನಗಳು, ಎಕ್ಸ್ಪರ್ಟ್ಸ್ ಪೆಟ್ರೋಲ್ ಡೀಸೆಲ್, ಥಾರ್ 2020 ಹಾಗೂ ಮಹಿಳೆಯರ ವಿಭಾಗವೂ ಸೇರಿದಂತೆ 4 ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೆಯಲಿದೆ. ಮಹಾರಾಷ್ಟ್ರದಿಂದ ಕೇರಳ, ಗೋವಾ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸ್ಪರ್ಧಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದು ಸಂಚಾಲಕ ಕೆನಿತ್ ವರ್ಮಾ ತಿಳಿಸಿದ್ದಾರೆ. ಆಫ್ ರೋಡ್ ಚಾಲೆಂಜ್ ಸಂಸ್ಥೆಯ ಬಳ್ಳಾರಿಯಲ್ಲಿ ಮೊಟ್ಟಮೊದಲ ಬಾರಿಗೆ ನಾವು 4 ಚಕ್ರ ವಾಹನಗಳ ಸಾಹಸಮಯ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಇದು ಮೊಟ್ಟಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ನಡೆಯತಕ್ಕಂಥದ್ದು. ಬಳ್ಳಾರಿ ಡಿಸ್ಟಿಕಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು ಇದೊಂದು ಕಾರ್ಯಕ್ರಮ. ಬಳ್ಳಾರಿಯಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು. ಇದಕ್ಕೆ ಎಲ್ಲ ಲೀಗಲ್ ಥರದ ಪರ್ಮಿಷನ್ಸ್ SP ಕಡೆಯಿಂದ ಆಗಲಿ, ಮತ್ತೊಂದು ಡಿಪಾರ್ಟ್ಮೆಂಟ್ಸ್ಗಳಾಗಲಿ, RTO ಆಗಲಿ, ಟ್ರಾಫಿಕ್ ಆಗಲಿ, ಮೆಡಿಕಲ್ ಆಗಲಿ, ಫೈರ್ ಆ್ಯಂಡ್ ಸೇಫ್ಟಿ ಅವ್ರ ಕಡೆ ಆಗಲಿ, ಪ್ರತಿಯೊಬ್ಬರ ಕಡೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಕಡೆಯಿಂದನೂ ನಾವು ಅನುಮತಿಯನ್ನು ಪಡೆದು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಈ ಒಂದು ಸ್ಪರ್ಧೆಗಾಗಿ ನಾವು ಕ್ಯಾಟಗರೀಸ್ ಮಾಡಿದ್ದೀವಿ. ಅದರಲ್ಲಿ ಮಾಡಿಫೈಡ್ ಡೀಸೆಲ್ ಪೆಟ್ರೋಲ್, ಎಕ್ಸ್ಪರ್ಟ್ ಪೆಟ್ರೋಲ್ ಡೀಸೆಲ್, ಅದರಲ್ಲಿ ಮಾಡಿಫಿಕೇಷನ್ಸ್ ತುಂಬಾ ಇರುತ್ತೆ ಗಾಡಿಯಲ್ಲಿ. ಸೊ ಆ ಮಾಡಿಫಿಕೇಷನ್ಸ್ ಯಾವ ಥರ ಅಂತಂದರೆ ಗಾಡಿ ಹೈಟ್ ಮಾಡೋದಾಗಲಿ, ಶಾರ್ಟ್ ಮಾಡೋದಾಗಲಿ, ಆ ಥರ ಎಲ್ಲ ಡಿಫ್ರೆಂಟ್ ಬೇರೆ ಬೇರೆ ಒಂದು ಸೆಗ್ಮೆಂಟೇಷನ್ಸ್ ಇದೆ ಅದರಲ್ಲಿ. ಅದೇ ರೀತಿಯಲ್ಲಿ ಎಕ್ಸ್ಪರ್ಟ್ ಬಂದ್ಬಿಟ್ಟು ಬಿಗಿನರ್ಸಿಂದ ನೆಕ್ಸ್ಟ್ ಲೆವೆಲ್ಗೆ, ಫಸ್ಟ್ ಲೆವೆಲ್ಗೆ ಹೋಗ್ತಾರಲ್ಲ ಅಂಥವ್ರನ್ನ ಎಕ್ಸ್ಪರ್ಟ್ ಅಂದ್ಬಿಟ್ಟು ಕರಿತೀವಿ ನಾವು ಅದರಲ್ಲಿ. ಸೊ ಆ ಥರವರು ಎಕ್ಸ್ಪರ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರು ಒಂದು ಪರ್ಫೆಕ್ಷನ್ ಆದಮೇಲೆ ನೆಕ್ಸ್ಟ್ ಮಾಡಿಫೈಡಿಗೆ ಶಿಫ್ಟ್ ಆಗುತ್ತಾರೆ. ಸೊ ಈ ಥರ ಡಿಫ್ರೆಂಟ್ ಕ್ಲಾಸಸ್, ಸ್ಟೇಜಸ್ ಇದೆ ಅದರಲ್ಲಿ. ಅದೇ ರೀತಿಯಲ್ಲಿ ನಮಗೆ ಲೇಡೀಸ್ ಕ್ಯಾಟಗರಿನೂ ಇದೆ. ನಮಗೆ ಸತಾರಾಯಿಂದ, ಬಿಜಾಪುರಿಂದ ಎಲ್ಲ ಕಡೆಯಿಂದ ಸುಮಾರಾಗಿ ಲೇಡೀಸು ಬರ್ತಿದ್ದಾರೆ ಈ ಒಂದು ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ನಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಆದರೆ ಚಿಕ್ಕಮಗಳೂರಿಂದ, ನರಸಿಂಹರಾಜಪುರ, ಹಾಸನ, ವಿಜಯಪುರ, ಸುರ್ಪುರ್, ಗುಲ್ಬರ್ಗ ಮತ್ತು ಮುಂತಾದ ಈ ಥರ ಎಲ್ಲ ಕರ್ನಾಟಕ, ಮಡಿಕೇರಿಯಿಂದ, ಬೆಂಗಳೂರಿಂದ, ಕೇರಳದಿಂದ ಬರ್ತಾ ಇದ್ದಾರೆ. ಮತ್ತು ಮಹಾರಾಷ್ಟ್ರ, ಸತಾರಾ, ಕರಾಡ್, ಪುಣೆಯಿಂದ ಎಲ್ಲ ಬರ್ತಾ ಇದ್ದಾರೆ ನಮಗೆ ಸ್ಪರ್ಧೆಗಳು. ಗೋವಾಯಿಂದನೂ ಬರಲಿಕ್ಕೆ ಹೊಂಟು ಇದ್ದಾರೆ. ಸೊ ಈ ಥರ ಎಲ್ಲ ಸ್ಪರ್ಧಾದಿಗಳು ತಮ್ಮ ವಾಹನಗಳೊಂದಿಗೆ ನವೆಂಬರ್ 28, 29, 30ರಂದು ಇಲ್ಲಿ ಭಾಗವಹಿಸಲು ಬರ್ತಾ ಇದ್ದಾರೆ. ಸೊ ಆದ ಕಾರಣದಿಂದ ನಾವು ಎಲ್ಲ ಥರದ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಅವ್ರು ಬಂದಾಗೂ ಅವ್ರಿಗೂ ಎಲ್ಲ ಥರದ ಯಾವುದೂ ತೊಂದರೆ ಆಗದಂತೆ ಅವ್ರನ್ನೂ ಚೆನ್ನಾಗಿ ನೋಡಿಕೊಳ್ಳಲು, ಅವರಿಗೆ ಊಟಕ್ಕೆ ಆಗಲಿ, ನೀರಿಗಾಗಲಿ ಯಾವುದಕ್ಕೂ ತೊಂದರೆ ಆಗದಂತೆ ನಾವೆಲ್ಲದನ್ನು ವ್ಯವಸ್ಥೆ ಮಾಡುತ್ತಾ ಇದ್ದೀವಿ. ಸರ್, ಇದಕ್ಕೆ ಈಗ ರಿಜಿಸ್ಟರ್ ಆಗಿರೋದು 30 ಜನ ರಿಜಿಸ್ಟರ್ ಆಗಿದೆ ಸರ್. 30 ವೆಹಿಕಲ್ ರಿಜಿಸ್ಟರ್ ಆಗಿದೆ. ಇದು ಮೊದಲ ಬಾರಿಗೆ ಮಾಡ್ತಾ ಇರೋದು, ಬಳ್ಳಾರಿ ಡಿಸ್ಟಿಕ್ಕಲ್ಲೇ ಮೊದಲ ಬಾರಿಗೆ ಮಾಡ್ತಾ ಇರೋದು. ವಿಜಯನಗರ ಡಿಸ್ಟಿಕ್ಕಲ್ಲಿ ಹೋದ ವರ್ಷ ಎಲ್ಲ ಹಂಪಿ ಒಂದು ಇದರಲ್ಲಿ ಈವೆಂಟೆಲ್ಲ ಮಾಡಿದ್ದಾರೆ. ಸೊ ಈ ವರ್ಷ ಅವರು ಮಾಡಲಿಲ್ಲ ಕೆಲವೊಂದು ಕಾರಣಾಂತರದಿಂದ. ಸೊ ಆದರೆ ಈಗ ನಾವು ಬಳ್ಳಾರಿಯಲ್ಲಿ ಈ ಒಂದು ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಮೊದಲ ಬಾರಿಗೆ. ಸೊ ಇದೇ ಸ್ಪರ್ಧೆ ಈ ಒಂದೇ ವರ್ಷಕ್ಕೆ ಮುಗಿಯೋದಿಲ್ಲ. ಇದು ಮುಂದಿನ ನೆಕ್ಸ್ಟ್ ಎಲ್ಲ ದಿನಗಳಲ್ಲೂ, ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ಥರ ಸ್ಪರ್ಧೆಗಳನ್ನು, ಕಾಂಪಿಟೇಷನ್ಗಳನ್ನು ಇದೇ ಥರ ಏರ್ಪಡಿಸ್ಬೇಕೆಂದು ಆಲೋಚನೆ ಮಾಡಿದ್ವಿ. ಬಳ್ಳಾರಿಯಿಂದ 5 ವೆಹಿಕಲ್ಲು ರಿಜಿಸ್ಟರ್ ಆಗಿದೆ ಸರ್ ಇಲ್ಲಿವರೆಗೂ, ಥಾರ್ 2020 ಕ್ಯಾಟಗರಿಯಲ್ಲಿ. ಅದರಲ್ಲಿ ಒಬ್ಬರು ಲೇಡೀಸು ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ ಬಳ್ಳಾರಿಯಿಂದ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಳ್ಳಾರಿಯಿಂದ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಬೇಕನ್ನೋದು ಒಂದು ಉದ್ದೇಶ ಇದೆ. ಸೊ ಹಂಗಾಗಿ ನಾವು ಎಲ್ಲ ಮಾಧ್ಯಮದಲ್ಲಿ ಒಂಚೂರು ಸೋಷಲ್ ಮೀಡಿಯಾದಲ್ಲೂ ಎಲ್ಲನೂ ಸ್ವಲ್ಪ ಮಾರ್ಕೆಟಿಂಗ್ ಈ ಥರ ಮಾಡಿಬಿಟ್ಟು ಜನಗಳಿಗೆ ಈ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಾಗಲಿ ಅನ್ನೋ ಒಂದು ವಿಚಾರ ಮಾಡಬೇಕಂತಂದು ನಾವು ಓನ್ಲಿ 4 ವೀಲರ್ ಮಾತ್ರ. ಇಲ್ಲ ಸರ್, ಜಾನಕುಂಟೆ ರೋಡ್ ಮೇಲೆ ಮಾಡೋದಲ್ಲ ಸರ್. ಇದು ಒಂದು ಹೊಲಗಳಲ್ಲಿ, ಗುಡ್ಡದ ಬೆಟ್ಟ ಪಕ್ಕದಲ್ಲಿ ಪಟ್ಟ ಲ್ಯಾಂಡ್ಗಳೆಲ್ಲ ಇರುತ್ತಲ್ಲ. ಸೊ ಪ್ರೈವೇಟ್ ಲ್ಯಾಂಡಲ್ಲಿ ನಾವು ಅನುಮತಿ ಪಡೆದು ಆ ಲ್ಯಾಂಡ್ ಓನರ್ಸ್ ಹತ್ರ, ಅವ್ರ ಹತ್ರದಿಂದ ಪರ್ಮಿಷನ್ ತೊಗೊಂಡು ನಾವು ಅಲ್ಲಿ ಟ್ರ್ಯಾಕ್ ಮಾಡ್ತೀವಿ. ಕಚ್ಚಾ ರೋಡ್ ಥರ ಇರುತ್ತೆ, ನಾವೇ ಒಂದು ಟ್ರ್ಯಾಕ್ ಮಾಡ್ತೀವಿ. ಕೆಲವೊಂದು ನ್ಯಾಚುರಲ್ ಆಗೂ ಇರುತ್ತೆ ಟೆರೇನ್ ಅದರಲ್ಲಿ. ಸರ್, ಒಂದು ಟ್ರ್ಯಾಕ್ ಬಂದು 1 ರಿಂದ 1.5 ಕಿಲೋಮೀಟರ್ ಇರುತ್ತೆ. ಅದಕ್ಕೆ ಎಲ್ಲದೂ ಸೇಫ್ಟಿ ಮೆಜರ್ಸ್ ತೊಗೊಂಡ್ಮೇಲೆ ನಾವು ಗಾಡಿನ ಟ್ರ್ಯಾಕಲ್ಲಿ
ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಲೋ ಮಾಡೋದು ಸರ್. ಕಂಪಲ್ಸರಿ ಹೆಲ್ಮೆಟು, ಸೀಟ್ ಬೆಲ್ಟು, ಗ್ಲೌಸು ಇದೆಲ್ಲ ಕಂಪಲ್ಸರಿ ಮ್ಯಾಂಡೇಟ್ರಿ ಇರುತ್ತೆ. ವೆಹಿಕಲ್ ಅವ್ರದ್ದೇ ತರುತ್ತಾರೆ ಸರ್ ಅಲ್ಲಿಂದ. ಹೌದು ಸರ್, ಎಲ್ಲ ಪ್ರತಿಯೊಂದು ನಮ್ಮದು ಒಂದು SR ಬುಕ್ ಅಂತೇಳಿದೆ, ರೂಲ್ ಬುಕ್ ಅಂತೇಳಿ. ಆ ರೂಲ್ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಅದೇ ಪ್ರಕಾರ ಪಾರ್ಟಿಸಿಪೆಂಟ್ಸ್ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಹೌದು ಸರ್, ಇದಕ್ಕೆ ಪ್ರೈಸಸ್ಸು ಮಾಡಿದ್ದೀವಿ. ಫಸ್ಟ್ ಪ್ರೈಸ್ ಮಾಡಿಫೈಡ್ ಕ್ಯಾಟಗಿರಿಗೆ 30,000, ಫಸ್ಟ್ ರನ್ನರ್ ಅಪ್ಪಿಗೆ 20,000 ಹಾಗೂ ಸೆಕೆಂಡ್ ರನ್ನರ್ ಅಪ್ಪಿಗೆ 10,000 ವಿತ್ ಟ್ರಾಫೀಸ್, ಅದ್ರ ಜೊತೆ ಟ್ರಾಫೀಸ್. ಇದು ಸರ್ ಇದು ಬಂದು ಪ್ರತಿ ವರ್ಷ ಬಿಜಾಪುರಲ್ಲಿ ನಡೆಯುತ್ತೆ ಹಾಗೂ ಮಡಿಕೇರಿ ಪ್ರಾಂತದಲ್ಲಿ, ಈ ಮಲೆನಾಡು ಏರಿಯಾದಲ್ಲಿ ಜಾಸ್ತಿ ಈ ಸ್ಪೋರ್ಟ್ಸ್ ನಡೆಯುವಂಥದ್ದು. ಅಂಥದ್ದು ನಾವು ಈಗ ನಮ್ಮ ಬಯಲು ಸೀಮೆ ಕೂಡ ಈ ಒಂದು ಸ್ಪೋರ್ಟ್ಸ್ ತರಬೇಕು ಅನ್ನೋದು ಒಂದು ಕೋರಿಕೆ, ಒಂದು ಆಶೆ ನಮ್ಮಲ್ಲಿ ಇತ್ತು ಸರ್. ಹಂಗಾಗಿ ಆಮೇಲೆ ಡಿಸ್ಟಿಕ್ಕಿಂದ ನಾನು ಒಬ್ಬನೇ ಪಾರ್ಟಿಸಿಪೇಟ್ ಮಾಡ್ತಿದ್ದಿದ್ದು. ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಂದ ನಾನು ಒಬ್ಬನೇ ಕಾಂಪಿಟೇಟರು ಥ್ರೂ ಔಟ್ ಕರ್ನಾಟಕ ಎಲ್ಲ ಕಡೆನೂ ಹೋಗ್ತಾ ಇದ್ದೆ ಕಾಂಪಿಟೇಷನ್ಗೆ. ಸೊ ಹೋದಾಗ ನಮಗೆ ಎಲ್ಲ ಕಡೆಯಿಂದ ಒಂದು ರಿಕ್ವೆಸ್ಟ್ ಇತ್ತು, ನಿಮ್ಮ ಕಡೆ ಟೆರೆನ್ ಭಾಳ ಚೆನ್ನಾಗಿರುತ್ತೆ, ರಾಕ್ ಟೆರೆನ್ ಇರುತ್ತೆ, ಆ ರಾಕ್ ಟೆರೆನಲ್ಲಿ ಜೀಪ್ ಎಲ್ಲ ಓಡಿಸ್ಲಿಕ್ಕೆ ಭಾಳ ಚೆನ್ನಾಗಿರುತ್ತೆ, ನೀವು ಯಾವಾಗ ಮಾಡ್ತೀರಾ ಈವೆಂಟ್ ಅಂತ ಅವರು ರಿಕ್ವೆಸ್ಟ್ ಮಾಡಿದಾಗ ನಾವು ಈ ಥರ ಈವೆಂಟ್ ಮಾಡೋಣ ಅಂತಂದ್ಬಿಟ್ಟು ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಾವು ಆಲೋಚನೆ ಮಾಡಿ ಇದಕ್ಕೆಲ್ಲ ಬೇಕಾಗಿರೋಂಥ ಎಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡು ಮಾಡಲಿಕ್ಕೆ ಮುಂದುವರೆದಿದ್ದೀವಿ ಸರ್. ಯೂತ್ಗೆ ಇದರಲ್ಲಿ ಬಂದ್ಬಿಟ್ಟು ಎಂಕರೇಜ್ಮೆಂಟ್ ಸರ್. ಇದರಲ್ಲಿ ಅಂದರೆ ಒಳ್ಳೆ ರೀತಿಯಲ್ಲಿ ಇಲ್ಲೀಗಲ್ ಸ್ಪೋರ್ಟ್ಸ್ ಮಾಡಲಾರ್ದಂಗೆ ಲೀಗಲಾಗಿ ಈ ಥರ ಮಾಡ್ಕೋಬೋದು, ಅಂದರೆ ಎಲ್ಲ ಸೇಫ್ಟಿ ಮೆಷರ್ಸ್ ತೊಗೊಂಡು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಒಂದು ಎಂಕರೇಜ್ಮೆಂಟ್ ಅಷ್ಟೇ. ಏಜ್ ಲಿಮಿಟ್ 18 ಅಬೌವ್, DL ಇರಬೇಕು, ಮಿನಿಮಮ್ DL ಸ್ಟಾರ್ಟಿಂಗ್ DL ಇದ್ದು ಯಾವ ಏಜ್ ಆದರೂ ಮಾಡ್ಬೋದು ಸರ್. ರಿಜಿಸ್ಟ್ರೇಷನ್ ಚಾರ್ಜಸ್ ಬಂದು ಎಕ್ಸ್ಪರ್ಟ್ ಕ್ಯಾಟಗಿರಿಗೆ 7,500 ರುಪೀಸ್ ಇದೆ ಹಾಗೂ ಮಾಡಿಫೈಡ್ ಅವರಿಗೆ 10,000 ರುಪೀಸ್ ಇದೆ, ಲೇಡೀಸ್ ಅವರಿಗೆ 3,000 ರುಪೀಸ್ ಇದೆ. ಲೇಡೀಸ್ ಕ್ಯಾಟಗಿರಿಗೆ ಪ್ರೈಸ್ ಮನಿ ಬಂದು ಫಸ್ಟ್ ಪ್ರೈಸ್ಗೆ 10,000 ಇದೆ, ಸೆಕೆಂಡ್ ಪ್ರೈಸ್ ಬಂದು 8,000 ಇದೆ, ಥರ್ಡ್ ಪ್ರೈಸ್ ಬಂದು 5,000 ಇದೆ. ಹೌದು ಸರ್, ಇದಕ್ಕೆಲ್ಲ ಇನ್ಶೂರೆನ್ಸ್ ಎಲ್ಲ ಮಾಡಿರ್ತೀವಿ, ಪ್ಲಸ್ ಇಂಡಿಮೆಂಟಿ ಬಾಂಡ್ಸ್. ಹೌದು ಸರ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಆಕ್ಸಿಡೆಂಟ್ ಅಲ್ಲ, ಸೊ ಇದು ಕವರ್ ಆಗುತ್ತೆ. ಅದರಲ್ಲಿ ಸಪ್ರೇಟಾಗಿ ಈ ಥರ ಆಕ್ಸಿಡೆಂಟ್ ಈ ಥರ ಏನಾದರೂ ಇದ್ದರೆ ಇನ್ಶೂರೆನ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಥರ ಏನಾದರೂ ಸಮಸ್ಯೆ ಆದರೆ ಪ್ಲಸ್ ಅವರಲ್ಲಿ ನಾವು ಇಂಡಿಮೆಂಟಿ ಬಾಂಡ್ ಅಂತೇಳಿ ಬರುತ್ತೆ, ಆ ಇಂಡಿಮೆಂಟಿ ಬಾಂಡ್ ಕೂಡ ನಾವು ತೊಗೊಳ್ತೀವಿ ಅವ್ರ ಹತ್ರದಿಂದ. ಸೊ ಕ್ಲೇಮ್ ಮಾಡ್ಕೊಳ್ಳೋಕ್ಕೂ ಎಲ್ಲದಕ್ಕೂ ಏನಿದ್ರೂ ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ಡ್ರೈವಿಂಗ್ ಸ್ಕಿಲ್ಸ್ ಟೆರೇನಲ್ಲಿ ಹೆಂಗೆ ಮಾಡಿಸ್ಬೋದು. ಈಗ ನಮಗೆ ಫಾರ್ಮುಲಾ 1 ರೇಸ್ ಅಂತಿದೆ, ದಟ್ ಈಸ್ ಅ ಸ್ಟ್ರೈಟ್ ಟ್ರ್ಯಾಕ್. ಬಟ್ ಇದರಲ್ಲಿ ಆಫ್ ರೋಡಲ್ಲಿ ಟೆರೇನ್ಸ್ ಇರುತ್ತೆ, ಡಿಫ್ರೆಂಟ್ ಟಾಸ್ಕ್ ಇರುತ್ತೆ, ಯಾವ ಥರ ಕಂಪ್ಲೀಟ್ ಮಾಡಬೇಕು ಅನ್ನೋದಿರುತ್ತೆ. ಇಟ್ ಈಸ್ ಆಲ್ ಅಬೌಟ್ ಎಕ್ಸ್ಪ್ರೆಸ್ಸಿಂಗ್, ಶೋಯಿಂಗ್ ದೇರ್ ಓನ್ ಟ್ಯಾಲೆಂಟ್ ಇನ್ ಡ್ರೈವಿಂಗ್ ಆ್ಯಂಡ್ ಕಂಪ್ಲೀಟಿಂಗ್ ದಿ ಈವೆಂಟ್. ಇವರೆಲ್ಲ ನಮ್ಮ ಸ್ಪಾನ್ಸರ್ಸ್ ಸರ್. ಇವರು ನಮ್ಮ ಈವೆಂಟಿಗೆ ಸ್ಪಾನ್ಸರ್ ಮಾಡಿರೋಂಥವ್ರು. ಒಬ್ಬರು ಟ್ರಾಫೀಸ್ ಸ್ಪಾನ್ಸರ್ ಮಾಡಿರ್ತಾರೆ, ಕೆಲವರು ಫುಡ್ಡಿಗೆ ಅಂತೇಳಿ ಇಲ್ಲ ಏನೋ ಒಂದೊಂದು ಒಬ್ಬರು ಈ ಮಾರುತಿ ಟೈರ್ಸ್ ಅಂತೇಳಿದ್ದಾರೆ. ಸೊ ಅವರು ವಿನ್ನರ್ಸಿಗೆ ಒಂದು ಸೆಟ್ ಆಫ್ ಟೈರ್ಸ್ ಕೊಡ್ತಾರೆ, ರಿಮ್ಸ್ ಕೊಡ್ತಾರೆ. ಸೊ BMC ಏರ್ ಫಿಲ್ಟರ್ಸ್ ಅಂತೇಳಿದ್ದಾರೆ, ಅವರು ಅಷ್ಟೇ. ಅವರು ಆ ಥರನೇ 4x4 ಸ್ವಸ್ತಿಕ್ ಫ್ಯಾಬ್ಸ್ ಅಂತೇಳಿದೆ, ಅದೂ ಅಷ್ಟೇ. ಅವರು 4x4 ಜೀಪ್ಗಳಿಗೆಲ್ಲ ಬೇಕಾಗಿರುವಂಥ ಒಂದು ಸ್ಪೇರ್ಸ್ ಎಲ್ಲ ಏನಿರುತ್ತೆ ಅಲ್ಲ, ಸೊ ಅದನ್ನೆಲ್ಲ ಅವರು ನಮಗೆ ಸ್ಪಾನ್ಸರಾಗಿ ಕೊಡ್ತಾರೆ. ಈ ಥರ ಗೆದ್ದವರಿಗೆ ನೀವು ಕೊಡ್ರಿ, ಅವ್ರನ್ನ ಪ್ರಮೋಟ್ ಮಾಡಿರಿ, ಈ ಥರ ಸ್ಪೋರ್ಟ್ಸಿಗೋಸ್ಕರ ಪ್ರಮೋಟ್ ಮಾಡಿರಿ ಅಂತಂದ್ಬಿಟ್ಟು. ಬಟ್ ಅವ್ರಿಗೂ ಇಂಟ್ರೆಸ್ಟ್ ಇರ್ಬೇಕು ಸರ್, ಇಂಟ್ರೆಸ್ಟ್ ಇರಬೇಕಾದ್ರೆ ಅಂದರೆ ಅದರಲ್ಲಿ ನಾನು ಓಡಿಸ್ಬೇಕನ್ನೋ ಛಲ ಇದ್ದರೆ. ಈಗ ನಮಗೂ ಸ್ಟಾರ್ಟಿಂಗಲ್ಲಿ ಇದ್ದಿಲ್ಲ, ಈಗ ಬಂತು. ನಾವು ಒಂದು ಗಾಡಿ ಪರ್ಚೇಸ್ ಮಾಡಿದ್ವಿ, ಆಮೇಲೆ ವಿ ಸ್ಟಾರ್ಟೆಡ್ ಅಟೆಂಡಿಂಗ್ ಈವೆಂಟ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಅದಕ್ಕಂತಲೇ ಈ ಈವೆಂಟ್ ಇವಾಗ ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ತೊಗೊಂಬಂದಿರೋದು. ಅವ್ರಿಗಂತಲೇ ಲೇಡೀಸ್ ಕ್ಲಾಸಿಗೆ ಫಸ್ಟು ಸಪ್ರೇಟ್ ಟ್ರ್ಯಾಕು ಮಾಡ್ತಾಯಿದ್ದೀವಿ. ಈ ಸತಿ ಈ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಏನು ಪ್ರೋಸ್ ಕಾನ್ಸ್ ಏನಿರುತ್ತೆ, ಎಲ್ಲಿ ನಾವು ಕಡಿಮೆ ಮಾಡಿದ್ದೀವಿ, ಯಾವುದಕ್ಕೆ ಜನರಿಗೆ ರೀಚ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು, ಅದರ ಆದಮೇಲೆ ಅವ್ರಿಗೆ ಇಂದ ಏನೇನೋ ಕರೆಕ್ಷನ್ಸ್ ಇದ್ರೂ ತೊಗೊಂಡು ಫಾರ್ ದ ನೆಕ್ಸ್ಟ್ ಈವೆಂಟ್, ಅಪ್ಕಮಿಂಗ್ ಈವೆಂಟ್ ನಾವು ವಿಲ್ ಡೂ ಇಟ್ ಇನ್ ಮಚ್ ಬೆಟರ್ ವೇ ಅಂತ. ಸರ್, ಈ ಸಂಸ್ಥೆಯಿಂದ ಬರೀ ಆಫ್ ರೋಡ್ ಒಂದೇ ಅಲ್ಲ ಸರ್. ಈ ಸಂಸ್ಥೆಯಿಂದ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಲಿ, ಮತ್ತೊಂದು ಚಾರಿಟಿ ಆಗಲಿ, ಏನೇ ಆಗಲಿ, ಆ ಥರದ್ದೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಾನೆ ಇರ್ತೀವಿ ಮುಂದಿನ ದಿನಗಳಲ್ಲಿ. ಅದು ಹೆಂಗಂದರೆ, ಒಂದು ಕಡೆ ಈ ಕಡೆ ಈ ಚಾರಿಟಿ ಆಗಲಿ, ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಲಿ, ಇವೆಲ್ಲ ಪ್ರಮೋಟ್ ಜೊತೆ ನಮ್ಮ ಆಫ್ ರೋಡ್ ಕೂಡ ಪ್ರಮೋಟ್ ಆಗಬೇಕು. 29th ಮಾರ್ನಿಂಗ್ 8 o'clock. ಹೌದು, 28th ಬಂದು ಎಲ್ಲ ಡ್ರೈವರ್ಸ್ದು ಬ್ರೀಫಿಂಗ್ ಇರುತ್ತೆ. ಸೊ ಬಂದಮೇಲೆ ಅವರಿಗೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ತೀವಿ. ಸಿಟಿ ಲಿಮಿಟ್ಸಲ್ಲಿ ಯಾವ ಸ್ಪೀಡಲ್ಲಿ ಹೋಗಬೇಕು, ಟ್ರ್ಯಾಕ್ ಹತ್ರ ಯಾವ ಸ್ಪೀಡಲ್ಲಿ ಇರಬೇಕು ವೆಹಿಕಲ್ಲು, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಹೋದರೆ ಅವರಿಗೆಲ್ಲ ಪೆನಾಲ್ಟೀಸ್ ಇರುತ್ತೆ. ಪೋಲೋ ಪ್ಯಾರಡೈಸ್ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.